ಇವತ್ತು ನಾನು ಮನೆಯಲ್ಲಿ ಅಡುಗೆ ಮಾಡ್ಕೊಳ್ಳಲಿಲ್ಲ, ಯಾಕಂದರೆ ರಾಮನವಮಿ ಇದ್ದಿದ್ದರಿಂದ ಹೊರ್ಗಡೆನೇ ತಿಂತೀವಿ ಜಾಸ್ತಿ ಅಂತ ಹೇಳಿ. ಹಂಗಾಗಿ ನಾನು ಇವತ್ತು ಯಾವ ರೀತಿ ಕ್ಯಾಲೋರೀಸ್ನ ಮೇಂಟೈನ್ ಮಾಡಿದೆ ಅಂತ ತುಂಬ ಶಾರ್ಟಾಗಿ ತೋರಿಸೋ ಪ್ರಯತ್ನ. ಬನ್ನಿ ವಿಡಿಯೋ ಶುರು ಮಾಡೋಣ. ಇವತ್ತು ನನ್ನ ವೆಯ್ಟ್ 65 kg 100 ಗ್ರಾಮ್, ಅಲ್ಲಿಗೆ 600 ಗ್ರಾಮ್ ಜಾಸ್ತಿ ಆಗಿದ್ದೀನಿ. ನನ್ನ ವೆಯ್ಟ್ ಈ ಥರ ಜಾಸ್ತಿ ಆಗೋದಕ್ಕೆ ಯಾಕೆ ಕಾರಣ ಅಂತ ನಾನು ವಿಡಿಯೋದ ಕೊನೆಯಲ್ಲಿ ಹೇಳಿದ್ದೀನಿ. ನೀವು ಕೊನೆವರೆಗೂ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಬೆಳಿಗ್ಗೆ ಎದ್ದು ಜಿಂಜರ್ ಟೀ ಮಾಡ್ಕೊತಿದ್ದೀನಿ. ಜಿಂಜರ್ ಟೀ ಕುಡಿದ್ಬಿಟ್ಟು ನನ್ನ ಹಸ್ಬೆಂಡ್ಗೋಸ್ಕರ ತರಕಾರಿ ಫ್ರೈಡ್ ರೈಸ್ ಹಾಗೆ ಮೊಟ್ಟೆ ಒದ್ಬಿಟ್ಟು ಹೋದೆ. ನಾನಿವತ್ತು ಮೊಟ್ಟೆ ತಿನ್ನಲಿಲ್ಲ, ಯಾಕಂದರೆ ರಾಮನವಮಿ ಕಾರಣ. ಹಂಗಾಗಿ ನಾನು ಮೊಟ್ಟೆ ತಿನ್ನಲಿಲ್ಲ. ಫ್ರೈಡ್ ರೈಸ್ ಒಂದು ಸ್ವಲ್ಪ ಟೇಸ್ಟ್ ಮಾಡಿದೆ ಅಷ್ಟೇ. ಮತ್ತು ಇನ್ನೊಂದು ತಿಥಿ ಮನೆಯಲ್ಲಿ ಇವತ್ತು ಒಟ್ಟೆಡೆ ಸೇರಿಸ್ತಾರೆ, ಅಲ್ಲಿಗೂ ಊಟಕ್ಕೆ ಹೇಳ್ತಾರೆ. ನನ್ನ ಹಸ್ಬೆಂಡ್ಗೆ ಮಧ್ಯಾಹ್ನಕ್ಕೆ ಏನು ತೊಂದರೆ ಇಲ್ಲ, ಹಂಗಾಗಿ ಒಂದು ಸ್ವಲ್ಪನೇ ಮಾಡಿಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೋದೆ. ಈಗೇನು ನಾನು ರಾಮನವಮಿದು ಕ್ಲಿಪ್ ಹಾಕಿದ್ದೀನಿ, ಇದು ಬಂದು ಮಂಡ್ಯದಲ್ಲಿ ನಡೆದಿರೋದು. ನನ್ನ ಹಸ್ಬೆಂಡ್ ಹೋಗಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದವು ವಿಗ್ರಹಗಳು. ಸೊ ಅದಕ್ಕೋಸ್ಕರ ನಾನು ತೆಗೆದಾಕ್ದೆ ಇಲ್ಲಿಗೆ. ಮತ್ತು ನಮ್ಮ ಕೋರ್ಟಲ್ಲಿ ಇವತ್ತು ಪ್ರಸಾದ ಈ ರೀತಿಯಾಗಿ ಮಾಡಿದರು. ಈ ಬಾಳೆಹಣ್ಣು ಮತ್ತು ಹಲಸಿನ ಹಣ್ಣು ಹಾಕಿರೋ ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ಕೋಸಂಬರಿ ಚೆನ್ನಾಗಿತ್ತು, ಮೊಸರನ್ನ, ಪಲಾವ್ ಎಲ್ಲ ಚೆನ್ನಾಗಿತ್ತು. ಅದರಲ್ಲೂ ಸ್ವಲ್ಪನೇ ಹಾಕಿಸ್ಕೊಂಡೆ. ಆನಂತರ ಪಾನಕ, ಮಜ್ಜಿಗೆ ಎಲ್ಲ ಮಾಡಿದರು, ಅದು ಕೂಡ ಕುಡ್ಕೊಂಡು ಮನೆಗೆ ಬಂದೆ. ಬೆಳಿಗ್ಗೆ ಪೂಜೆ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ಎಷ್ಟೇ ಬೇಗ ಕೆಲಸ ಮುಗಿಸಿದ್ರೂ ಲೇಟೇ ಆಗೋಯಿತು. ಸ್ನಾನ ಮಾಡ್ಕೊಳ್ದೆ ಹೋಗಿದ್ದೆ, ಹಾಗಾಗಿ ಸಂಜೆ ಬಂದು ಸ್ನಾನ ಮಾಡಿಕೊಂಡು ದೇವರಿಗೆ ಪ್ರಸಾದ ತಯಾರು ಮಾಡಿಕೊಂಡೆ. ನನ್ನ ಡಯಟ್ಗೂ ಹೆಲ್ಪ್ ಆಗೋ ಥರ, ದೇವ್ರಿಗೂ ನೈವೇದ್ಯ ಸಲ್ಲಿಸೋ ಥರ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿಕೊಂಡೆ. ಪಾನಕ, ಕೋಸಂಬರಿ ಮಾಡಬೇಕಾಗಿತ್ತು, ಆದರೆ ಕುಡಿಯೋ ಪ್ಲ್ಯಾನಲ್ಲಿ ನಾವು ಇರಲಿಲ್ಲ. ನೈಟ್ ಆಗೋಗಿತ್ತು ಆಲ್ರೆಡಿ. ಸುಮ್ಮನೆ ಮಾಡಿ ದೇವ್ರ ಪ್ರಸಾದನ ಚೆಲ್ಲಬಾರ್ದು, ವೇಸ್ಟ್ ಮಾಡಬಾರ್ದು. ಹಂಗಾಗಿ ನಾನು ಮಾಡಲಿಲ್ಲ. ಡ್ರೈ ಫ್ರೂಟ್ಸ್ ಲಡ್ಡು ಆದರೆ ನಾಳೆನೂ ಇಟ್ಟು ತಿನ್ಬೋದಲ್ಲ ಅಂತ ಹೇಳ್ಬಿಟ್ಟು ಈ ಪ್ಲ್ಯಾನ್ ಮಾಡಿದೆ. ಆ ಲಡ್ಡು ಪ್ರಿಪ್ರೇಷನ್ನು ಮತ್ತು ಹೆಂಗೆ ಮಾಡಿದೆ ಅನ್ನೋದನ್ನು ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಅಂತ ವಿಡಿಯೋ ಇಟ್ಟಿದ್ದೀನಿ. ಪಾಸ್ ಮಾಡಿಬಿಟ್ಟಿದ್ದೀನಿ, ಆನೇ ಮಾಡಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಎಷ್ಟೊಂದು ನೀಟಾಗಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ, ಎಲ್ಲ ವೇಸ್ಟ್ ಆಯಿತು. ಮತ್ತು ಈ ವಿಡಿಯೋ ಕೂಡ ಶಾರ್ಟ್ ಆಗೋ ಥರ ಆಗೋಯಿತು. ಈಗ ನನ್ನ ಕ್ಯಾಲೋರೀಸನ್ನು ಕೌಂಟ್ ಮಾಡೋ ಸಮಯ. ಫ್ರೈಡ್ ರೈಸ್ ಟೇಸ್ಟ್ ಮಾಡಿದೆ ಸ್ವಲ್ಪ, 1-2 ಟೇಬಲ್ ಸ್ಪೂನ್. ಸೊ ಅದನ್ನು ಸೇರಿಸ್ಕೊಂಡು, ಮತ್ತು ನಾನು ನಮ್ಮ ಕೋರ್ಟಲ್ಲಿ ಮಾಡಿದರು ರಾಮನವಮಿ, ಅದಕ್ಕೋಸ್ಕರ ಅವರು ಪ್ರಸಾದ ಮಾಡಿದರು, ಒಂದು ಮೀಲ್ ಮಾಡಿದರು. ಅದನ್ನು ನಾನು ತೋರಿಸಿದ್ದೀನಿ. ಅದು ಕ್ಯಾಲೋರೀಸ್ನ ಕೌಂಟ್ ಮಾಡ್ಕೊಂಡು ಟೋಟಲು 900 ಕ್ಯಾಲೋರೀಸ್ ಕನ್ಸ್ಯೂಮ್ ಮಾಡಿದ್ದೀನಿ. 900ಇಂದ 1000 ಆಗಿರ್ಬೋದು ಅಪ್ರಾಕ್ಸಿಮೇಟ್. ಇನ್ನು ಸಂಜೆ ಬಂದು 2-2.5 ಗ್ಲಾಸ್ ಪಾನಕ ಕುಡ್ದಂಗೆ ಆಗಿದೆ. ಅಲ್ಲಿ ಕೋರ್ಟಲ್ಲೂ ಕುಡಿದಿದ್ದೆ, ಇಲ್ಲೂ ಕುಡಿದಿದ್ದೆ. ಅದು 300 ಕ್ಯಾಲೋರೀಸ್ ಆಗಿರುತ್ತೆ ಪಾನಕ. ಸೊ ಅದೆಲ್ಲ ಕೌಂಟ್ ಮಾಡಿದಾಗ 1300ಇಂದ 1500ವರೆಗೂ ನಾನು ಕ್ಯಾಲೋರೀಸ್ ಇಂಟೇಕ್ ಮಾಡಿರ್ಬೋದು. ಇನ್ನು ನ್ಯಾಚುರಲಿ ನಾನು ಆಟೋಮೆಟಿಕ್ಲಿ 1400 ಕ್ಯಾಲೋರೀಸ್ನ ಬರ್ನ್ ಮಾಡಿರ್ತೀನಿ ನ್ಯಾಚುರಲಿ. ಇನ್ನೂ ನಾನೇನು ವರ್ಕೌಟ್ ಮಾಡಿಲ್ಲ, ಇವಾಗ ಶುರು ಮಾಡಬೇಕು. ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಪೂಜೆ ಎಲ್ಲ ಆಯಿತು, ಇವಾಗ ಶುರು ಮಾಡಬೇಕು. ಗೊತ್ತಿಲ್ಲ ನಾನು ಎಷ್ಟೊತ್ತು ಮಾಡ್ತೀನಿ ಅಂತ. ಅಂದ್ಕೊಂಡಿದ್ದೀನಿ 1 ಅವರ್ ವರ್ಕೌಟ್ ಮಾಡೋಣ ಅಂತ. ಅಲ್ಲಿಗೆ 300 ಕ್ಯಾಲೋರೀಸ್ ನಾನು ಬರ್ನ್ ಮಾಡ್ದಂಗೆ ಆಗುತ್ತೆ. ಬ್ಯಾಲೆನ್ಸ್ ಉಳ್ಕೊಳ್ಳೋದು 300. 64 kg 500 ಗ್ರಾಮ್ ನಿನ್ನೆ ಇತ್ತು ನನ್ನ ವೆಯ್ಟ್. ಇವತ್ತು ಚೆಕ್ ಮಾಡಿದಾಗ 65 kg 100 ಗ್ರಾಮ್ ಇತ್ತು. ಅಂದರೆ 600 ಗ್ರಾಮ್ ನಾನು ಇವತ್ತು ಜಾಸ್ತಿ ಆಗಿದೆ. ಮೇ ಬಿ ನೆನ್ನೆ ತಿಥಿ ಊಟ ಅಲ್ವಾ, ನಾನ್ ವೆಜ್ ಎಲ್ಲ ತಿಂದಿದ್ನಲ್ಲ, ಸೊ ಅದರಿಂದನೂ ಇರ್ಬೋದು ಮೇ ಬಿ. ಮತ್ತು ಫುಡ್ಡೆಲ್ಲ ಸ್ಟಮಕಲ್ಲೇ ಸ್ಟಾಕ್ ಆಗಿದ್ರೆ ಸೊ ಅದು ಕೌಂಟ್ ಆಗುತ್ತೆ. ಅದೆಲ್ಲ ನಾವು ಸೀರಿಯಸ್ ಆಗಿ ತೊಗೊಳಕ್ಕಾಗಲ್ಲ. ಜಾಸ್ತಿ ಆಗಿಬಿಡುತ್ತೆ, ಕಡಿಮೆ ಆಗಿಬಿಡುತ್ತೆ, ಅದೆಲ್ಲ ವಾಟರ್ ರೆಸಿಸ್ಟೆನ್ಸಿ ಇದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಒರಿಜಿನಲ್ ವೆಯ್ಟ್ ನಿಮಗೆ ಶೋ ಆಗೋದು, ನೀವು ನಂಬೋ ರೀತಿ ಶೋ ಆಗೋದು 3-4 ಡೇಸ್ ಮೇಲೇ. ಸೊ ಇದು ಟ್ರೂ. ದಿನ ಚೆಕ್ ಮಾಡಬಾರ್ದು. ಆ್ಯಕ್ಚುಲಿ ನಾನು ವೀಡಿಯೋಗೋಸ್ಕರ ಮಾಡ್ತೀನಿ ಅಷ್ಟೇ. ಡೇ ಬೈ ಡೇ ವೇರಿಯೇಷನ್ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಾಗಲಿ ಅಂತ ನನಗೋಸ್ಕರನೇ, ನನಗೆ ಗೊತ್ತಾಗಲಿ ಅಂತ ಮಾಡ್ತೀನಿ ಅಷ್ಟೇ. ನಾನು ಅದನ್ನು ಸೀರಿಯಸ್ಸಾಗಿ ತೊಗೊಳೋದಿಲ್ಲ, ಯಾಕಂದರೆ ನನಗಿದು ಅಭ್ಯಾಸ ಆಗೋಗಿದೆ. ಹಾಗಾಗಿ ನೋಡೋಣ, ನಾಳೆ ಮತ್ತೆ 64-64ವರೆನೇ ಬರ್ತೀನ, ಇಲ್ಲ ಅದಕ್ಕಿಂತ ಕಡಿಮೆ ಆಗ್ತೀನ, ಅಥವಾ ಜಾಸ್ತಿ ಆಗಿರ್ತೀನ, ನೋಡೋಣ. ಮತ್ತು ಪೀರಿಯಡ್ ಟೈಮ್ ಹತ್ರ ಬಂದಾಗ ಹಾರ್ಮೋನ್ಸ್ ಎಲ್ಲ ವೇರಿಯೇಷನಿಂದನೂ ಕೂಡ ವಾಟರ್ ರೆಸಿಸ್ಟೆನ್ಸ್ ಜಾಸ್ತಿ ಆಗಿ ವೆಯ್ಟ್ ಜಾಸ್ತಿ ತೋರಿಸೋ ಸಾಧ್ಯತೆಯೂ ಇರುತ್ತೆ. ಅದಕ್ಕೆಲ್ಲ ವರಿ ಮಾಡೋ ಅಂಥ ಗತಿಯಲ್ಲ, ನಾನೇನು ವರಿ ಮಾಡೋದಿಲ್ಲ. ನೋಡೋಣ ನಾಳೆ ಎಷ್ಟು ಶೋ ಆಗುತ್ತೆ ನನ್ನ ವೆಯ್ಟ್. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಮತ್ತು ಇನ್ನೊಂದು
ಎಲ್ಲರಿಗೂ ಹ್ಯಾಪಿ ರಾಮನವಮಿ. ಮೇ ಬಿ ಇದು ರಾಮನವಮಿ ಆದಮೇಲೆ ಬರ್ಬೋದು ಈ ವಿಡಿಯೋ, 3-4 ಡೇಸ್ ಆದಮೇಲೆ ಬರುತ್ತೆ ಅನಿಸುತ್ತೆ. ಆದ್ರೂ ಹ್ಯಾಪಿ ರಾಮನವಮಿ. ಇವತ್ತು ರಾಮನವಮಿಯ ದಿನ ನಾನು ಪೂಜೆ ಎಲ್ಲ ಮಾಡಿದೆ. ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.